ಯಾವಾಗಲೂ ಊಟ ಮಾಡ್ತೀರಾ, ಒಂದೇ ರೀತಿ ಊಟ ಮಾಡಿ ಬೇಜಾರಾಗಿದೆಯಾ? ಹಾಗಾಗ ಈ ರೀತಿಯಾದಂಥ ಮೊಳಕೆ ಕಟ್ಟಿದಂಥ ಕಾಳಿಂದ ಏನಾದ್ರು ಮಾಡಿ ತಿನ್ನಬೇಕು, ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರುತ್ತೆ. ಹೌದು, ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ಮೊಳಕೆ ಕಟ್ಟಿದಂಥ ಹೆಸರು ಕಾಳಿನ ಸಲಾಡನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಭಾಗ್ಯ ಟಿವಿ ರೆಸಿಪಿಗಳನ್ನು. ಹಾಗೆ ಬನ್ನಿ ಸಲಾಡ್ ಮಾಡೋದಕ್ಕೆ ಶುರು ಮಾಡೋಣ. ಮೊಳಕೆ ಕಟ್ಟಿದಂಥ ಹೆಸರು ಕಾಳಿನ ಸಲಾಡ್ ಮಾಡೋದಕ್ಕೋಸ್ಕರ ಈಗ ಇಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ ನಾವಿಲ್ಲಿ ನೋಡ್ತಾ ಇರ್ಬೋದು 1 ಕಪ್ ಅಳತೆಯ ತಾಜಾತನದಿಂದ ಕೂಡಿರ್ತಕ್ಕಂಥ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನ ಹಾಕೊಳ್ತಾ ಇದ್ದೀವಿ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಚೆನ್ನಾಗಿ ಕುದಿಸಿ ಬಿಸಿ ಮಾಡ್ಕೊಂಡಿದ್ದೀವಿ. ಈಗ ಈ ಬಿಸಿಯಾದಂಥ ನೀರನ್ನು ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಮೇಲೆ ಹಾಕೋಬೇಕಾಗತ್ತೆ. ಈಗ ಈ ಬಿಸಿಯಾದಂಥ ನೀರಲ್ಲಿ ಈ ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಸರಿಸುಮಾರು 5 ರಿಂದ 6 ನಿಮಿಷ ಹಾಗೆ ಚೆನ್ನಾಗಿ ನೆನೆಯಬೇಕಾಗತ್ತೆ. ಈಗಿಲ್ಲಿ 5 ರಿಂದ 6 ನಿಮಿಷ ಬಿಸಿನೀರಲ್ಲೇ ಹೆಸರು ಕಾಳು, ಅದರಲ್ಲೂ ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಚೆನ್ನಾಗಿ ನೆಂದಿದೆ. ಈಗ ನೀರು ಮತ್ತು ಹೆಸರು ಕಾಳನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀರು ಮತ್ತು ಹೆಸರು ಕಾಳನ್ನು ಬೇರ್ಪಡಿಸಿದ ನಂತರ ಹೀಗಿಲ್ಲಿ ಮತ್ತೊಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ ಈಗ 5 ರಿಂದ 6 ನಿಮಿಷ ಬಿಸಿನೀರಲ್ಲಿ ನೆನೆಸಿದಂಥ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ. ಹೆಸರು ಕಾಳನ್ನು ಬಿಸಿನೀರಲ್ಲಿ ನೆನೆಸೋದ್ರಿಂದ ತುಂಬ ಮೃದು ಆಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಅರ್ಧ ಟೀ ಸ್ಪೂನಷ್ಟು ಕರಿಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ಇನ್ನು ಆಮ್ಚೂರ್ ಪೌಡರ್ ಒಣ ಮಾವಿನಕಾಯಿ ಪುಡಿ ಅರ್ಧ ಟೀ ಸ್ಪೂನಷ್ಟು, ಇನ್ನು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಎಲ್ಲ ಪದಾರ್ಥನೂ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಈಗ ಅರ್ಧ ಕಪ್ ಅಷ್ಟು ಸೌತೆಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇದ್ದೀವಿ. ಬಹಳ ತಾಜಾತನದಿಂದ ಕೂಡಿರ್ತಕ್ಕಂಥ ರೆಸಿಪಿ ಇದು. ಒಂದು ತುರಿದಂಥ ಕ್ಯಾರೆಟ್ ಜೊತೆಗೆ ಒಂದು ಆಪಲ್ ಟೊಮೊಟೊ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಅರ್ಧ ಕ್ಯಾಪ್ಸಿಕಮನ್ನು ನೀಟಾಗಿ ಕ್ಲೀನ್ ಮಾಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀವಿ. ಇದೆಲ್ಲ ಪದಾರ್ಥಗಳ ಜೊತೆಗೆ 1 ಟೀ ಸ್ಪೂನಷ್ಟು ತಾಜಾ ನಿಂಬೆ ಹಣ್ಣಿನ ರಸನ ಹಾಕಿ ಈಗ ಇದೆಲ್ಲದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಹಳ ಸಿಂಪಲ್ ಆದ ರೆಸಿಪಿ, ಅಷ್ಟೇ ತಾಜಾತನದಿಂದ ಕೂಡಿರ್ತಕ್ಕಂಥ ರೆಸಿಪಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಸಿನೀರು ಕಾಯಿಸೋದಕ್ಕಷ್ಟೇ ಸ್ಟವ್ ಬೇಕು, ಮಿಕ್ಕಿದ ಯಾವುದಕ್ಕೂ ಸ್ಟವ್ ಬೇಡ. ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ರೆಡಿ ಮಾಡ್ಕೋಬೋದಾದಂಥ ರೆಸಿಪಿ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ಆಗ್ಬೋದು ಅಥವಾ ಡಿನ್ನರ್ಗೆ ಆಗ್ಬೋದು, ಖಂಡಿತ ಎಂಜಾಯ್ ಮಾಡ್ತಾ ತಿನ್ಬೋದು. ಒಮ್ಮೆ ಮಾಡಿ ನೋಡಿ, ಇದರ ಸವಿಯಾದ ರುಚಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಂತೂ ಲಂಚ್ ಬಾಕ್ಸ್ಗೆ ಆಗ್ಬೋದು ಅಥವಾ ಟಿಫನ್ ಬಾಕ್ಸ್ಗೆ ಆಗ್ಬೋದು, ಶಾರ್ಟ್ ಬ್ರೇಕ್ ಆಗ್ಬೋದು, ಮಕ್ಕಳಿಗೆ ಬಹಳ ಸೂಕ್ತವಾದಂಥ ರೆಸಿಪಿ. ಖಂಡಿತ ಈ ರೀತಿಯಾದಂಥ ತರಕಾರಿಗಳನ್ನ, ಅದು ತಾಜಾ ಹಸಿ ತರಕಾರಿಗಳಿಂದ ಮಾಡಿರ್ತಕ್ಕಂಥ ರೆಸಿಪಿನ ಆಗಾಗ ಸೇವಿಸೋದ್ರಿಂದ ಬಹಳ ಉತ್ತಮ. ನೀವೇನು ಹೇಳ್ತೀರಾ? ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನೋಡ್ಕೊಂಡ್ರಲ್ಲ, ಬಹಳ ತಾಜಾತನದಿಂದ ಕೂಡಿರತಕ್ಕಂಥ ಹಸಿರಾದ, ಖಂಡಿತ ಆರೋಗ್ಯಕ್ಕೆ ತುಂಬ ಉತ್ತಮವಾದಂಥ, ಆಗಾಗ ಮಾಡಿ ತಿನ್ನಲೇಬೇಕಾದಂಥ ಮೊಳಕೆ ಕಟ್ಟಿದಂಥ ಹೆಸರು ಕಾಳಿನ ಸಲಾಡ್ ಯಾವ ರೀತಿ ಸಿದ್ಧವಾಯಿತು ಅಂತ ಇವತ್ತು ನಾ ಮಾಡಿ ತಿಳಿಸಿದಂಥ ರೆಸಿಪಿ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಈ ರೀತಿಯಾದಂಥ ಇನ್ನೂ ಹೆಚ್ಚಿನ ರೆಸಿಪಿ ನೋಡೋದಕ್ಕೋಸ್ಕರ ಭಾಗ್ಯ ಟಿವಿನ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ತಮಗಿನ್ನೂ ಯಾವ ರೆಸಿಪಿ ಬೇಕು ಅಂತ ತಿಳಿಸಿದ್ರೆ ಖಂಡಿತ ಮುಂದೆ ಬರತಕ್ಕಂಥ ವಿಡಿಯೋಗಳಲ್ಲಿ ಆ ರೆಸಿಪಿನ ಮಾಡಿ ತಿಳಿಸ್ತೀವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.